ಮಾಡಿ. ಎರಡೂ ತಂಡಗಳನ್ನು ಶುಭ ಕೋರಲು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ಬಿಎಂಟಿಸಿ ಉಪಾಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಗೌರವಾಧ್ಯಕ್ಷರು ಹಾಗೂ ಶ್ರೀಕೇರಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಅಧ್ಯಕ್ಷರು ಆದಂತಹ ಶ್ರೀಯುತ ಕೆ.ವಿ. ನವೀನ್ ಕಿರಣ್ ಸರ್ ಅವರು ಎರಡು ತಂಡಗಳಿಗೂ ಸಹ ಶುಭ ಕೋರಬೇಕೆಂದು ತನ್ನಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಒಂದು ಪ್ರೀಮಿಯರ್ ಲೀಗ್ನ ಎರಡೂ ತಂಡದ ಆಟಗಾರರನ್ನ ಪರಿಚಯ ಮಾಡಿಕೊಳ್ಳಲು ಆಗಮಿಸಿರ್ತಕ್ಕಂಥ ವೇದಿಕೆಯ ಎಲ್ಲ ಗಣ್ಯರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲ ಕ್ರೀಡಾಪಟುಗಳು ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟು ಎಲ್ಲ ಸೇರನ್ನ ಸ್ವಾಗತಿಸಬೇಕು. ಕ್ಲಾಪ್ ಮಾಡಿ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಪ್ರೋತ್ಸಾಹಕರು ವಿಶೇಷವಾಗಿ ಬೇರೆಯವರೊಮ್ಮೆ ಎಲ್ಲ ನಿಮ್ಮ ಚಪ್ಪಾಳೆಯೂ ಕೂಡ ಅವರಿಗೆ ಪ್ರೋತ್ಸಾಹವಾಗಿರುತ್ತೆ. ಕ್ರೀಡಾಕೂಟಕ್ಕೆ ತುಂಬಾ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಎಲ್ಲ ಆಯೋಜಕರ ಪರವಾಗಿ, ಗುರುಬಂಡೆಯ ಕ್ರೀಡಾಪಟುಗಳ ಪರವಾಗಿ ಹಾಗೂ ಎಲ್ಲ ನಾಗರಿಕರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎರಡು ತಂಡಗಳನ್ನು ಸಹ ಒಂದು ಫೋಟೋ ಸೆಕ್ಷನ್. ಎರಡು ತಂಡದ ಲೈನಪ್ ಮಾಡಿ ಕುತ್ಕೊಂಡ್ಬಿಡಿ ಪ್ಲೇಯರ್ಸ್. ರೆಫ್ರೀಸ್ ಹೋಗಿ ನೀವು ಒಟ್ಟಾಗಿ ತೆಗಿತೀನಿ. ವಿಜಯ್ ಸ್ವಲ್ಪ ಹಿಂದೆ ಹೋಗಿ, ದಯವಿಟ್ಟು ಬರಬೇಕು. ಗಂಗಾಧರ ಸ್ವಲ್ಪ ಹಿಂದೆ ಹೋಗಿ. ಒಂದು ನಿಮಿಷ ಇರು, ಬೇರೆ ಹೋಗ್ತದೆ. ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ಸಹಕಾರ ನೀಡತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ವಿಶೇಷವಾಗಿ ಎರಡು ತಂಡಗಳಿಗೂ ಶುಭಾಶಯಗಳನ್ನು ಕೋರಿರುತ್ತಾ ದಯವಿಟ್ಟು ಸರ್ ಅವರು ಒಂದು ನವೀನ್ ಕಿರಣ್ ಸರ್ ಒಂದು ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ವಿಶೇಷವಾಗಿರ್ತಕ್ಕಂಥ ಸಂತಸದ ಸುದ್ದಿಯನ್ನ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಎರಡೂ ತಂಡಕ್ಕೆ ಈ ಪಂದ್ಯದ ಶುಭಾಶಯಗಳನ್ನು ತಿಳಿಸ್ತೇನೆ. ಮತ್ತು ಈ ಪಂದ್ಯ ಗೆದ್ದಂಥ ತಂಡಕ್ಕೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ 5,000 ರೂಗಳ ನಗದು ಬಹುಮಾನ ಇರ್ತದೆ. ರಾಮಾಂಜಿರವರು ಮ್ಯಾಟನ್ನು ಕೇಳಿದ್ರು. ಖಂಡಿತವಾಗ್ಲೂ ಸರ್, ನಾವು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಮತ್ತು ಕೆವಿ ಮತ್ತು ಪಂಚಗಿರಿ ದತ್ತಿಗಳ ವತಿಯಿಂದ ಮ್ಯಾಟನ್ನು ನಾವು ಕೊಡಿಸ್ಕೊಡ್ತೀವಿ. ಆದರೆ ಅದನ್ನು ಇಟ್ಕೊಂಡು ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸ ನಿಮ್ಮ ಕಡೆಯಿಂದ ಆಗಬೇಕು. ಒಪ್ಕೊಂಡಿದ್ದೀವಿ ಸರ್ ನಿಮ್ಮ ಮನವಿಯನ್ನು, ಖಂಡಿತವಾಗ್ಲೂ ಕೊಡಿಸ್ಕೊಡ್ತೀವಿ. ಥ್ಯಾಂಕ್ ಯು. ಕಳೆದ ವರ್ಷ ಗೌರಿಬಿದ್ನೂರಿಗೆ ಕೊಡಿಸ್ಕೊಟ್ಟಿದ್ವಿ, ಈ ವರ್ಷ ನಿಮಗೆ. ನಮ್ಮ ಗುಡಿಬಂಡೆ ತಾಲೂಕಿನ ಎಲ್ಲ ಕ್ರೀಡಾಪಟುಗಳ ಒಂದು ಏನು ಆಸೆ ಇತ್ತು ಅದು ಈ ದಿನ ಮಾನ್ಯ ನವೀನ್ ಸರ್ ಅವರ ಕಡೆಯಿಂದ ನೆರವೇರ್ತಾ ಇದೆ. ಅವರಿಗೆ ನಮ್ಮಂತ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆ ಭಗವಂತ ಇನ್ನಷ್ಟು ಆರೋಗ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಹೀಗೆ ಎಲ್ಲ ಕ್ರೀಡಾಪಟುಗಳು ಕೂಡ ಸಹಕಾರ ನೀಡಿ ನಮ್ಮ ಏನು ನಮ್ಮ ದೇಶಕ್ಕೆ ಕ್ರೀಡಾಪಟುಗಳಿಗೆ ಹೋಗುವ ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥ ನನ್ನ ನವೀನ್ ಕಿರಣ್ ಸರ್ ಅವರಿಗೆ ಭಗವಂತ ಕಾಪಾಡಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಎಲ್ಲ ಗುಡಿಬಂಡೆ ತಾಲೂಕಿನ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎರಡು ತಂಡಗಳಿಗೆ ಶುಭಾಶಯಗಳನ್ನು ಕೋರಿದಂತ ಎಲ್ಲ
ಗಣ್ಯರಿಗೂ ಸಹ ನಮ್ಮ ಗುಡಿಬಂಡೆಯ ನಾಗರಿಕರ ಪರವಾಗಿ ತುಂಬರದ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ನಾಣ್ಯ ಚುಂಬುವಿಕೆ ಟಾಸ್ ಒನ್ ಬೈ ARCC ಚೇಸ್ ಟು ಕೋರ್ಟ್. ARCC ತಂಡ ನಾಣ್ಯ ಚುಂಬುವಿಕೆಯಲ್ಲಿ ಗೆದ್ದು ತಂಡವು ಅಂಕಣವನ್ನು ಆಯ್ದುಕೊಂಡಿದೆ. ಈ ಒಂದು ಪಂದ್ಯದಲ್ಲಿ ARCC ಚಾಯ್ಸ್ ಕೋರ್ಟ್ ಈ ಒಂದು ಪಂದ್ಯದಲ್ಲಿ ಗೆದ್ದಂತಹ ತಂಡಕ್ಕೆ ಶ್ರೀಯುತ ನವೀನ್ ಕಿರಣ್ ಸರ್ ಅವರಿಂದ 5,000 ರು ನಗದು ಬಹುಮಾನ. ಅಣ್ಣ ರೈಡ್ ಈ ಕಡೆ ಬಂದಾಗ ಒಂಚೂರು ಈ ಕಡೆ ರೈಡ್ ಈ ಕಡೆ ಬಂದಾಗ ಈ ಕಡೆ ಬಂದ. ಈ ಒಂದು ಪಂದ್ಯವು ಸಹ 10-5-10 ಅಂದ್ರೆ ಪ್ರಥಮಾರ್ಧ 10 ನಿಮಿಷ 5 ನಿಮಿಷಗಳ ವಿರಾಮ, ನಂತರ ದ್ವಿತೀಯಾರ್ಧ 10 ನಿಮಿಷ. ನೋಡಿ ಅಸಿಸ್ಟೆಂಟ್ ಸ್ಕೋರರ್ಸ್ ಈ ಒಂದು ಕ್ರೀಡಾಕೂಟಕ್ಕೆ ಉತ್ತಮ ಟ್ರೋಫಿಗಳನ್ನ ವಿತರಣೆ ಮಾಡಿರ್ತಕ್ಕಂಥ BJ ಸರ್, ಅಶ್ವತ್ಥಪ್ಪ ಸರ್, ಜೀವಿ ಸರ್ ಮತ್ತು ತಂಡದವರಿಗೆ ಹೃದಯಪೂರ್ವಕವಾಗಿ ಆಗ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಯಾಕಂದ್ರೆ ಗುಡಿಬಂಡೆಯಲ್ಲಿ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಟ್ರೋಫೀಸ್ ಅನ್ನು ನೋಡ್ತಾನೆ ಇದ್ರೆ ಪ್ರಥಮ ಅನ್ಸುತ್ತೆ. ಸೊ ನಾವು ಏನೇ ಕೇಳಿದ್ರು ಕೂಡ ನಮ್ಮ ಜೊತೆ ಇದ್ದು ನಮ್ಮ ಸ್ನೇಹಿತರಿಗೆ ತುಂಬಾ ಕಾರ್ಯನಿರ್ವಹಿಸಲು ಸಹಕಾರ ನೀಡ್ತಕ್ಕಂಥ BJ ಸರ್ ಮತ್ತು ತಂಡದವರಿಗೆ ಹೃದಯಪೂರ್ವಕವಾಗತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಪಂದ್ಯಾವಳಿಯ ಎಲ್ಲ ಪ್ರಥಮ, ದ್ವಿತೀಯ ಮತ್ತು ತೃತೀಯ ನಗದು ಬಹುಮಾನವನ್ನು ನೀಡಿರುವಂತಹ ಶ್ರೀಯುತ KV ನವೀನ್ ಕಿರಣ್ ಸರ್ ಅವರಿಗೆ ನಮ್ಮ GKPL ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಪ್ರಥಮ ದಾಳಿಯಲ್ಲಿ ಹುರುಳಿ, ಇವರು ಸಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಪ್ರಥಮ ದಾಳಿ ಎಂಟಿ. ಮತ್ತೆ ದಾಳಿಯಲ್ಲಿ ಎದೆ ಸಂಖ್ಯೆ 77. ಈ ಒಂದು ಪಂದ್ಯದಲ್ಲಿ ಗೆದ್ದಂತಹ ತಂಡಕ್ಕೆ ವಿಶೇಷವಾದ ಬಹುಮಾನ 5,000 ರು ನಗದು. ಒಂದು ಅಂಕ ARCC ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಜಿಂಕೆ ಉತ್ತಮವಾದಂತಹ ಒಂದು ಆಂಕಲ್ ವುಡ್. ಮತ್ತೊಂದು ಅಂಕ ARCC ತಂಡಕ್ಕೆ. ತೀರ್ಮಾನವೇ ಅಂತಿಮವಾಗಿರುತ್ತದೆ. ಎಲ್ಲ ಕ್ರೀಡಾಪಟುಗಳು ಕೂಡ ಇದು ಗಮನದಲ್ಲಿರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತ ಆಟಗಾರನ ಕ್ರೀಡೆಯಿಂದ ಹೊರ ಹೊರಿಸಲಾಗುತ್ತದೆ. ಮತ್ತೆ ದಾಳಿಯಲ್ಲಿ ARCC ತಂಡದ ದಾಳಿಗಾರ ಎದೆ ಸಂಖ್ಯೆ 9. ಇವರು ಸಹ ಮೊನ್ನೆ ಪರಿಸರದಲ್ಲಿ ನಡೆದಂತ ಒಂದು ಸೆಲ್ಫ್ ಔಟ್. ಒಂದು ಅಂಕ ಅಬ್ದುಲ್ ತಂಡಕ್ಕೆ.
ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕ್ರೀಡೆಯನ್ನು ನನ್ನ ಮಾಧ್ಯಮಿಕರು ಕೂಡ ವಿಶೇಷವಾಗಿ ಇದನ್ನ ವರದಿಯನ್ನ ಮಾಡಿ ಪ್ರಸಾರ ಮಾಡಿ ನಮ್ಮ ಗುರುಗಂಡೆಯ ಕ್ರೀಡೆಯ ಬಗ್ಗೆ ಒಂದು ವಿಶ್ಲೇಷಕವಾಗಿ ಒಂದು ವರದಿಯನ್ನು ಸಲ್ಲಿಸಬೇಕಂತ ಒಂದು ಎಲ್ಲ ಆಯೋಜಕರು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಬೋನಸ್ ಮಾಡುವ ಪ್ರಯತ್ನ ಅಂಕಲ್ ಅವರಿಗೆ 2 ಅಂಕ ARCC ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಇಲ್ಲ ರಜನಿ ಅವರಿಂದ ದಾಳಿ. ಇವರು ಸಹ ಜೂನಿಯರ್ ವಿಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ರಜನಿ. ಒಂದು ಎಂಟಿ ರೈಡ್ ಆಗಿದೆ. ಮತ್ತೆ ದಾಳಿಯಲ್ಲಿ ARCC ತಂಡದ ಎದು ಸಂಖ್ಯೆ 77. ಇವರು ಮೊನ್ನೆ ನಡೆದಂತಹ ಒಂದು ಪೆರೆಸಂದ್ರ ಲೀಗ್ ಮ್ಯಾಚಸ್ ಅಲ್ಲಿ ಉತ್ತಮವಾದಂತಹ ಒಂದು ಪ್ರದರ್ಶನವನ್ನು ತೋರಿದಂತಹ ಆಟಗಾರ. ಟೋಟಲ್ಸ್ಗೆ ಪ್ರಯತ್ನ. ಮಾಡು ಇಲ್ಲ ಮಡಿ. ಬೋನಸ್ಗೆ ಪ್ರಯತ್ನ. ದಯಾರವರಿಂದ ದಾಳಿ. ಉತ್ತಮವಾದಂತಹ ಒಂದು ಕ್ಯಾಚ್, ಉತ್ತಮವಾದಂತಹ ಒಂದು ಟೈಗರ್. ಪ್ರಥಮಾರ್ಧದ ಪ್ರಥಮ ವಿಶ್ರಾಂತಿ ಕೋರಿಕೆ ARCC ತಂಡದವರಿಂದ. ನೋಡಿ, ಅಲ್ಲಿ ಕೋಚ್ ಮಾಡಿ ಅಷ್ಟೇ. ಕೋಚ್ ಮಾಡಿ. ಮತ್ತೆ ದಾಳಿಯಲ್ಲಿ ಯಶಸ್ವಿ ದಾಳಿಗಾರ ಎದು ಸಂಖ್ಯೆ 77. ಕಳೆದ ದಾಳಿಯಲ್ಲಿ ಉತ್ತಮವಾದಂತಹ ಒಂದು ಕ್ಯಾಚ್, ಸೂಪರ್ ಟ್ಯಾಕಲ್ ಆಗುವ ಸಂಭವ. 5 ಅಂಕಗಳಾಗುವ 3+2 5 ಅಂಕಗಳು. ಸೂಪರ್ ರೈಟ್. 5 ಅಂಕಗಳು ARCC ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಮುರಳಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಉತ್ತಮವಾದಂತಹ ಒಂದು ರೀಚ್ ಬಿಡಿ. ಏರಲ್ಲೇ ರೀಚ್. 1 ಅಂಕ ಅಪ್ಪು ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಅಕ್ಷಯ್, ಇವರು ಸಹ ಕಬಡ್ಡಿ. ಉತ್ತಮವಾದಂತಹ ಒಂದು ಕ್ಯಾಚ್, ಆದರೆ ವಿಫಲ. ನೋ ಕಬಡ್ಡಿಯಲ್ಲಿ ಲೈನ್ ಟಚ್ ಬೇರೆ, ಲೈನ್ ಕ್ರಾಸ್ ಬೇರೆ. ದಯವಿಟ್ಟು ಅದನ್ನ ತಿಳ್ಕೋಬೇಕು. ಮತ್ತೆ ದಾಳಿಯಲ್ಲಿ ಮುರಳಿ. ಕಳೆದ ದಾಳಿಯಲ್ಲಿ 5 ಅಂಕಗಳನ್ನು ಗಳಿಸಿದಂತಹ ಆಟಗಾರ ಎದು ಸಂಖ್ಯೆ 77. First off, second timeout over captain. 11-5 6 ಅಂಕಗಳ ಮುನ್ನಡೆಯಲ್ಲಿ ARCC ತಂಡ. ಪ್ರಥಮಾರ್ಧದ 2 ಮತ್ತೆ ದಾಳಿಯಲ್ಲಿ ಮುರಳಿ. ಈ ಒಂದು ಮೈಕ್ ಸೆಟ್ ಯಾರಿದ್ದಾರೆ ಅವರು ಲೈಟ್ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಮೈಕ್ ಸೆಟ್ ಅವರು ಉತ್ತಮವಾದಂತ ಒಂದು ರೈಟ್. ಮತ್ತೆ ದಾಳಿಯಲ್ಲಿ ನೀವು ಪ್ಲೇಯರ್ಸ್ ಏನೋ ಮಾತಾಡಬೇಡಿ. ನೀವೇನು ಮಾತಾಡಬೇಡಿ. ಅಂಪೈರ್ಸ್ ಡಿಸಿಷನ್ ಕೊಡ್ತಾರೆ. 3 ಅಂಕಗಳು
ಎಡೆ ಸಂಖ್ಯೆ 20. ಸೂಪರ್ ಟ್ಯಾಕಲ್ ಮತ್ತೆ ದಾಳಿಯಲ್ಲಿ ಯಶಸ್ವಿ ದಾಳಿಗಾರ ಮುರಳಿ, ಎದೆ ಸಂಖ್ಯೆ 7. ಕಳೆದ 7 ದಾಳಿಗಳಲ್ಲಿ 5 ಅಂಕಗಳನ್ನು ಗಳಿಸಿದಂತಹ ಆಟಗಾರ. ಒಂದು ಕಬಡ್ಡಿ ಆಟಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಒಂದೊಂದು ಕಬಡ್ಡಿ ಕೌಶಲ್ಯಗಳನ್ನು ಹೊಂದಿರುವ ಸೂಪರ್ ಟ್ಯಾಕಲ್ ಆಗುವ ಸಂಭವ. 12 ಸಮ 12 ಆದಂತೊಂದು ಒಂದು ಪಂದ್ಯ. ಬಂದೈತಾ? ಮುಂದಿನ ಪಂದ್ಯಗಳು ಹರಿ ಫ್ರೆಂಡ್ಸ್ ಮತ್ತು ಸಿದ್ದು ಬಾಯ್ಸ್ ಎರಡೂ ತಂಡಗಳು ಕೂಡ ಸಿದ್ಧರಾಗಬೇಕು. ಇದು ಎರಡೂ ತಂಡಗಳಿಗೆ ಇದು ಪ್ರಥಮ ಕರೆ. ಹರಿ ಫ್ರೆಂಡ್ಸ್ ಮತ್ತು ಸಿದ್ದು ಬಾಯ್ಸ್ ತಂಡದ ಮಾಲೀಕರು ಮತ್ತು ನಾಯಕರ ಗಮನಕ್ಕೆ ಎರಡೂ ತಮ್ಮ ತಂಡಗಳನ್ನ ಇದೀಗ ಸಿದ್ಧತೆ ಮಾಡಿಕೊಡಬೇಕಾಗಿ ಮನವಿ. ದಾಳಿಯಲ್ಲಿ ಎಆರ್ಸಿಸಿ ತಂಡದ ದಾಳಿಗಾರ, ಇದು ಸಂಖ್ಯೆ 77. ಕಳೆದ ದಾಳಿ ಉತ್ತಮವಾದಂತಹ ಒಂದು ಡೌನ್ ಕ್ಯಾಚ್. ಮತ್ತೊಂದು ಅಂಕ ಅಪ್ಪು ಬಾಯ್ಸ್ ತಂಡಕ್ಕೆ. 13-12. ಮತ್ತೆ ದಾಳಿಯಲ್ಲಿ ಜಿಂಕೆ ರೀತಿಯಾಗಿ ಅವರು ಕಬಡ್ಡಿ ಆಟದ ಕೌಶಲ್ಯಗಳನ್ನು ಉತ್ತಮವಾದ ಕ್ಯಾಚ್. ಒಂದು ಅಂಕ ಎಆರ್ಸಿಸಿ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಅಕ್ಷಯ್ ಕಬಡ್ಡಿ ಆಟಕ್ಕೆ ಹೇಳಿ ಮಾಡಿಸಿದಂತಹ ಒಂದು ದೇಹದ ಮೈಕಟ್ಟನ್ನು ಹೊಂದಿರುವಂತಹ ಆಟಗಾರ. ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್ ದಯಾರವರಿಂದ ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್. ಮತ್ತೊಂದು ಅಂಕ ಸೇರ್ಪಡೆ ಅಪ್ಪು ಬಾಯ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಜಿಂಕೆ ಉತ್ತಮ ಕಬಡ್ಡಿ ಕೌಶಲ್ಯಗಳನ್ನು ಹೊಂದಿರುವಂತಹ ಆಟಗಾರ ಜಿಂಕೆ. ಸ್ಕೋರ್ 14-13. 1 ಅಂಕಗಳ ಮುನ್ನಡೆಯಲ್ಲಿ ಅಪ್ಪು ಬಾಯ್ಸ್ ತಂಡ. 14-13. 1 ಅಂಕಗಳ ಮುನ್ನಡೆಯಲ್ಲಿ ಅಪ್ಪು ಬಾಯ್ಸ್ ತಂಡ. ರನ್ನಿಂಗ್ ಕಿಕ್, ಉತ್ತಮವಾದಂತಹ ಒಂದು ರನ್ನಿಂಗ್ ಕಿಕ್ ಪ್ರದರ್ಶನ. 14-14. ಮುರಳಿ, ಮತ್ತೊಮ್ಮೆ ಮುರಳಿರವರಿಂದ ದಾಳಿ. ಸತತ ಯಶಸ್ವಿ ದಾಳಿಗಾರನಾಗಿ ಹೊರಹೊಮ್ಮುತ್ತಿರುವಂತಹ ಮುರಳಿ ಉತ್ತಮವಾದಂತಹ ಒಂದು ಕಬಡ್ಡಿ ಕೌಶಲ್ಯಗಳನ್ನು ಹೊಂದಿರುವಂತಹ ಆಟಗಾರ. ಎದೆ ಸಂಖ್ಯೆ 7. ಕಳೆದ ದಾಳಿಯಲ್ಲಿ 3 ದಾಳಿಯಲ್ಲಿ 8 ಅಂಕಗಳನ್ನು ಗಳಿಸಿದಂತಹ ಆಟಗಾರ. ಮುಂದಿನ ಪಂದ್ಯವನ್ನು
ಹರಿ ಫ್ರೆಂಡ್ಸ್ ಮತ್ತು ಸಿದ್ದು ಬಾಯ್ಸ್ ಎರಡು ತಂಡಗಳಿಗೆ ಇದು ದ್ವಿತೀಯ ಕರೆ. ಎರಡು ತಂಡಗಳು ಕೂಡ ಇದು ದ್ವಿತೀಯ ಕರೆ. ಎರಡು ತಂಡಗಳು ಕೂಡ ಆದಷ್ಟು ಬೇಗ ಸಿದ್ಧಗೊಳ್ಳಬೇಕು. ತಂಡದ ಎರಡು ನಾಯಕರು ಮತ್ತು ಮಾಲೀಕರಿಗೆ ಇದು ಎರಡನೇ ಕರೆ. ಹಾಫ್ ಟೈಮ್ ಸ್ಕೋರ್ 14-14 ಸಮ. ಮುಂದಿನ ಪಂದ್ಯ ಆರಿ ಟ್ರೈನ್ಸ್ ತಂಡದ ವಿರುದ್ಧ ಸಿದ್ದು ಬಾಯ್ಸ್. ಎರಡು ತಂಡದ ನಾಯಕರು ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ ತಮಗಿದು ಎರಡನೇ ಕರೆ. ಮುಂದಿನ ಪಂದ್ಯ ಆರಿ ಟ್ರೈನ್ಸ್ ತಂಡದ ವಿರುದ್ಧ ಸಿದ್ದು ಬಾಯ್ಸ್. ಎರಡು ತಂಡದ ಆಟಗಾರರು ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ ತಮಗಿದು ಎರಡನೇ ಕರೆ. ಹಾಫ್ ಟೈಮ್ ಸ್ಕೋರ್ 14-14. ಈ ಒಂದು ಪಂದ್ಯದಲ್ಲಿ ಗೆದ್ದಂತಹ ತಂಡಕ್ಕೆ 5,000 ರು ನಗದು ಬಹುಮಾನ ಶ್ರೀಯುತ KV ನವೀನ್ ಕಿರಣ್ ಸರ್ ಅವರಿಂದ. ಈ ಒಂದು ಪಂದ್ಯದಲ್ಲಿ ಗೆದ್ದಂತಹ ತಂಡಕ್ಕೆ ವಿಶೇಷವಾದಂತಹ ಒಂದು ನಗದು ಬಹುಮಾನ 5,000 ರು ನಗದು ಬಹುಮಾನ ಶ್ರೀಯುತ KV ನವೀನ್ ಕಿರಣ್ ಸರ್ ಅವರಿಂದ. ದ್ವಿತೀಯಾರ್ಧದ ಪ್ರಥಮ ದಾಳಿ ಎದು ಸಂಖ್ಯೆ 77 ARCC ತಂಡದ ಪ್ರಮುಖ ದಾಳಿಗಾರ. ಮತ್ತೆ ದಾಳಿಯಲ್ಲಿ ಮುರಳಿ. ಮತ್ತೊಂದು ಅಂಕ ಅಪ್ಪು ಬಾಯ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ARCC ತಂಡದ ಎದು ಸಂಖ್ಯೆ 9 ಬೋನಸ್ ಮಾಡುವ ಪ್ರಯತ್ನ ಕಾದು ನೋಡಬೇಕು. ಮತ್ತೆ ದಾಳಿಯಲ್ಲಿ ಅಪ್ಪು ಬಾಯ್ಸ್ ತಂಡದ ಯಶಸ್ವಿ ದಾಳಿಗಾರ ಮುರಳಿ ಉತ್ತಮವಾದಂತ ಒಂದು ಅಡ್ವಾನ್ಸ್ ಸ್ಕಿಲ್ ನ ಯೂಸ್ ಮಾಡಿದಂತ ಮುರಳಿ ಬೋನಸ್ ಮಾಡುವ ಪ್ರಯತ್ನ. ಮತ್ತೆ ದಾಳಿಯಲ್ಲಿ ಅಕ್ಷಯ್, ಇವರು ಸಹ ಒಂದು ಉತ್ತಮ ಕಬಡ್ಡಿ ಆಟಗಾರ. ಮಾಡು ಇಲ್ಲ ಮಡಿ, ಥರ್ಡ್ ರೈಟ್ ಡೂ ಆರ್ ಡೈ. ಮತ್ತೊಂದು ಅಂಕ ARCC ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಜಿಂಕೆ. ಮಾತಾಡಿ
ಮತ್ತೆ ದಾಳಿಯಲ್ಲಿ ಎದೆ ಸಂಖ್ಯೆ 77. ಹದಿನೇಳು 15 2 ಅಂಕಗಳ ಮುನ್ನಡೆಯೊಂದಿಗೆ ಎಆರ್ಸಿಸಿ ತಂಡ. ಮತ್ತೆ ದಾಳಿಯಲ್ಲಿ ರಜನಿ ಉತ್ತಮವಾದಂತಹ ಒಂದು ರನ್ನಿಂಗ್ ಆನ್ ಟಚ್, ಮತ್ತೊಂದು ಅಂಕ ಅಪ್ಪು ಬಾಯ್ಸ್ ತಂಡಕ್ಕೆ. 17-16 1 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಎಆರ್ಸಿಸಿ ತಂಡದ ಯಶಸ್ವಿ ದಾಳಿಗರ ಎದೆ ಸಂಖ್ಯೆ 77. ಮತ್ತೆ ಬೋನಸ್ ಮಾಡುವ ಪ್ರಯತ್ನ ಕಾದು ನೋಡಬೇಕು. ಒಂದು ಬೋನಸ್ ಅಂಕ ಎಆರ್ಸಿಸಿ ತಂಡಕ್ಕೆ. ದಾಳಿಗಾರ ಮುರಳಿರವರಿಂದ ದಾಳಿ ಕಾದು ನೋಡಬೇಕು. ಉತ್ತಮವಾದಂತಹ ಒಂದು ರೋಲ್ ಮುಖಾಂತರ 1 ಅಂಕ ಅಪ್ಪು ಬಾಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಅಕ್ಷಯ್ ರನ್ನಿಂಗ್ ಹ್ಯಾಂಡ್ ಟಚ್ಗೆ ಪ್ರಯತ್ನ. ಉತ್ತಮವಾದಂತ ಒಂದು ರನ್ನಿಂಗ್ ಕಿಕ್, ಮತ್ತೊಂದು ಅಂಕ ಸೇರ್ಪಡೆ. 19-17 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಎಆರ್ಸಿಸಿ ತಂಡ. ಮತ್ತೆ ದಾಳಿಯಲ್ಲಿ ಅಪ್ಪು ಬಾಯ್ಸ್ ತಂಡದ ಯಶಸ್ವಿ ದಾಳಿಗ. ಕೊನೆಯ 5 ನಿಮಿಷಗಳು. ಟೀಮ್ ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್. ಕೊನೆಯ 5 ನಿಮಿಷಗಳು. 17-15 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಎಆರ್ಸಿಸಿ ತಂಡ. ಉತ್ತಮವಾದಂತ ಒಂದು ಹ್ಯಾಂಡ್ ಟಚ್, 1 ಅಂಕ ಅಪ್ಪು ಬಾಯ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಎದೆ ಸಂಖ್ಯೆ 77 ಉತ್ತಮವಾದಂತ ಒಂದು ಸಿಂಗಲ್ ಬೌಲ್ ದಯಾರವರಿಂದ. ಮುಂದಿನ 19-19 ಸಮಾನಾಂತರವಾದಂತಹ ಒಂದು ಹೋರಾಟ. ಓಪನ್ ಆಯ್ತು ನೋಡಿ. ಫಸ್ಟ್ ಏಡ್ ಕೊಡಿ. ಫಸ್ಟ್ ಏಡ್ ಕೊಡ್ರಪ್ಪ. ಹಲೋ ನೋಡಿ, ದಯವಿಟ್ಟು ಫಸ್ಟ್ ಏಡ್ ಕಿಟ್ ಎಲ್ಲಿದೆ? ಹೆಸರೇನು ಸರ್? ನೋಡಿ, ಎಲ್ಲ ಬೇರೆ ಆಚೆ ಹೋಗಿ ಆಟಗಾರರು ಮಾತ್ರ ಇರಬೇಕು. ಸಿದ್ದು
ತುಂಬಾ ಸರ್ವೇ ಸಾಮಾನ್ಯ, ಆದರೆ ತುಂಬಾ ಜಾಗೃತೆಯಿಂದ ಕ್ರೀಡೆಯನ್ನ ಆಡಬೇಕು. ಅಥವಾ ಉಗುರಂತಕ್ಕಂಥ ಬಳಸಿರ್ತಕ್ಕಂಥದ್ದು JCB ಮಂಜು ಎಲ್ಲಿದ್ದೀರಾ ಬನ್ನಿ. ವೆಂಕಿ ಏನೇನು JCB ಮಂಜು ಆ ಕಾರ್ ಬರ್ತಿದೆಯಾ? ಅಲ್ಲ ಗಾಡಿ ಇದೆಯಾ? ಇದು ಕೊಡೋಣ. ಕಾರಲ್ಲಿ ಇದೆ, 2 ನಿಮಿಷ. ಏನಾಗುತ್ತೆ ಅದು ಶೇಕ್ ಹಾಕಿ ವೈರು ಯಾವ್ದು ಇಂಜೂರ್ ಆಯ್ತು ಇವತ್ತು 10 ಗಂಟೆ ಅನಿಸುತ್ತೆ, ನಾಳೆ 8 ಗಂಟೆ ಆಗ್ತಾ ಗೊತ್ತಿಲ್ಲ. ಮತ್ತೊಮ್ಮೆ ಅಕ್ಷರದಿಂದ ದಾಳಿ. ಹತ್ತೊಂಬತ್ತು ಸಮಾನವಾದಂತ ಒಂದು ಪೈಪೋಟಿಯನ್ನು ನಾವು ಈ ಪಂದ್ಯದಲ್ಲಿ ಕಾಣಬಹುದು. ನೋಡಿ, ಸಿಗ್ನಲ್ಸ್ ನ ಕೊಡಬೇಡಿ. ಮತ್ತೆ ದಾಳಿಯಲ್ಲಿ ಜಿಂಕೆ ಅವರಿಂದ ದಾಳಿ. ಉತ್ತಮವಾದಂತ ಒಂದು ಡೈವ್ ಕ್ಯಾಚ್. ದ್ವಿತೀಯ ಅರ್ಧದ ಪ್ರಥಮ ವಿಶ್ರಾಂತಿ ARCC ತಂಡ. ಒಂದು ಅಂಕದ ಅಲ್ಪ ಮುನ್ನಡೆ ARCC ತಂಡ. ಮತ್ತೆ ದಾಳಿಯಲ್ಲಿ ಅಕ್ಷಯ್. ಇದೀಗ ಸಿದ್ದು ದಾಸ್
ಹರಿ ಡ್ರೈನ್ಸ್. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಎರಡು ತಂಡಗಳು ಕೂಡ ಸಿದ್ಧಗೊಳ್ಳಬೇಕು. ಇನ್ನ ಕೇವಲ 2 ನಿಮಿಷದಲ್ಲಿ ಎರಡು ತಂಡಗಳು ಸಿದ್ಧವಾಗಿರ್ಬೇಕು. ಕೊನೆಯ 3 ನಿಮಿಷಗಳು. ಮತ್ತೆ ದಾಳಿಯಲ್ಲಿ ರಜನಿ. ನೋಡಿ, ಈಗಾಗಲೇ ಅಂತಿಮ ಕರೆಯಾಗಿದೆ. ಹರಿ ಟ್ರೈನ್ಸ್ ತಂಡದ ವಿರುದ್ಧ ಸಿದ್ದು ಬಾಯ್ಸ್. ಎರಡೂ ತಂಡದ ಆಟಗಾರರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕು. ತಮಗಿದು ಅಂತಿಮ ಕರೆ. ಸಿದ್ದು ಬಾಯ್ಸ್ ತಂಡದ ವಿರುದ್ಧ ಹರಿ ಟ್ರೈನ್ಸ್. ಥರ್ಡ್ ರೈಟ್ ಡೂವರ್ಡೆ, ಮಾಡು ಇಲ್ಲ ಮಡಿ. ಈ ಒಂದು ದಾಳಿಯಲ್ಲಿ ಅಂಕವನ್ನ ಗಳಿಸು. ಉತ್ತಮವಾದಂತ ಒಂದು ಸಿಂಗಲ್ ಬ್ಲಾಕ್ ದಯಾರ್ ಅವರಿಂದ. ಕೊನೆಯ 2 ನಿಮಿಷಗಳು. 20-20 ಸಮ. ಈ ಒಂದು ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ವಿಶೇಷವಾದಂತ ಒಂದು ನಗದು ಬಹುಮಾನ 5,000 ರು ಶ್ರೀಯುತ KV ನವೀನ್ ಕಿರಣ್ ಸರ್ ಅವರಿಂದ. ಜಿಂಕೆರವರಿಂದ ದಾಳಿ. ಟೋಟೇಜ್ಗೆ ಪ್ರಯತ್ನ. ಮತ್ತೊಮ್ಮೆ ಅಕ್ಷಯ್ ಅವರಿಂದ ದಾಳಿ. ಈ ಒಂದು ಪಂದ್ಯದಲ್ಲಿ ಗೆದ್ದಂತಹ ತಂಡಕ್ಕೆ ವಿಶೇಷವಾದ ನಗದು ಬಹುಮಾನ 5,000 ರು ಶ್ರೀಯುತ KV ನವೀನ್ ಕಿರಣ್ ಸರ್ ಅವರಿಂದ. ಉತ್ತಮವಾದಂತ ಒಂದು ಕ್ಯಾಚ್ ದಯಾರ್ ಅವರಿಂದ. ಮತ್ತೊಂದು ಅಂಕ. 21-20. ಥರ್ಡ್ ರೈಟ್ ಡೂವರ್ಡೈ, ಮಾಡು ಇಲ್ಲ ಮಡಿ. ಸೂಪರ್ ಟ್ಯಾಕಲ್ ಆನ್. ಕೊನೆಯ ನಿಮಿಷ. ಉತ್ತಮವಾದಂತ ಒಂದು ದಾಳಿ ಜಿಂಕೆಯವರಿಂದ. ಮತ್ತೊಂದು ಅಂಕ. 22-20. 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಅಪ್ಪು ಬಾಯ್ಸ್ ತಂಡ. 22-20. ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿ ಅಪ್ಪು ಬಾಯ್ಸ್ ತಂಡದವರಿಂದ. 22-20. 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಅಪ್ಪು ಬಾಯ್ಸ್ ತಂಡ. 22-20. ಮತ್ತೆ ದಾಳಿಯಲ್ಲಿ ಎದೆ ಸಂಖ್ಯೆ 20. ಉತ್ತಮವಾದಂತ ಒಂದು ಆಂಟಚ್. ದ್ವಿತೀಯ ವಿಶ್ರಾಂತಿ ಕೋರಿಕೆ ARCC ತಂಡದವರಿಂದ. ಟೈಮ್ ಔಟ್ಸ್ ಓವರ್. ಲಾಸ್ಟ್ ಮಿನಿಟ್ ಅನೌನ್ಸ್ ಆಗಿದೆ ಈಗಾಗಲೇ. 1 ಸೆಕೆಂಡ್ ಇದ್ರೂ ಸಹ ಒಂದು ರೈಟ್ ಸಿಗುತ್ತೆ. ಒಂದು ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಅಪ್ಪು ಬಾಯ್ಸ್ ತಂಡ. ಮತ್ತು ದಾಳಿಯಲ್ಲಿ ಜಿಂಕೆ. ಕಳೆದ ದಾಳಿಯಲ್ಲಿ 1 ಅಂಕವನ್ನು ಗಳಿಸಿದಂತ ಆಟಗಾರ. ಸೂಪರ್ ಟ್ಯಾಕಲ್ ಆನ್. ಮತ್ತೆ ದಾಳಿಯಲ್ಲಿ 22-21. 1 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಅಪ್ಪು ಬಾಯ್ಸ್ ತಂಡ. ಬೋನಸ್ ಮಾಡುವ ಪ್ರಯತ್ನ. 1 ಅಂಕ. ಮತ್ತೆ ದಾಳಿ 5,000 ಯಾರಿಗೂ ಇಲ್ಲ. ಡ್ರಾ ಮ್ಯಾಚ್. ಮುಂದಿನ ಪಂದ್ಯ ಸಿದ್ದು ಬಾಯ್ಸ್ ತಂಡದ ವಿರುದ್ಧ ಹರಿ ಟ್ರೈನ್ಸ್. ಎರಡೂ ತಂಡದ ಆಟಗಾರರು. ಸಿದ್ದು ಬಾಯ್ಸ್ ತಂಡದ ವಿರುದ್ಧ ಹರಿ ಟ್ರೈನ್ಸ್.